ಆತ್ಮೀಯ ವಿದ್ಯಾರ್ಥಿಗಳೇ, ಎಲ್ಲರಿಗೂ ಪ್ರಿಯಾಸ್ ಕನ್ನಡ ಕ್ಲಾಸಸ್ಗೆ ಸ್ವಾಗತ. ಸಾಧನೆ ಇಲ್ಲದೆ ಸತ್ತರೆ ಸಾವಿಗೆ ಅವಮಾನ, ಆದರ್ಶ ಇಲ್ಲದೆ ಬದುಕಿದರೆ ಬದುಕಿಗೆ ಅವಮಾನ ಎನ್ನುತ್ತಾ ಯುವ ಶಕ್ತಿಗೆ ಸ್ಫೂರ್ತಿಯಾದ ಭಾರತದ ಶ್ರೇಷ್ಠ ಸಂತ, ದಾರ್ಶನಿಕ, ಸಮೃದ್ಧ ಚಿಂತಕ, ಶ್ರೇಷ್ಠ ವಾಗ್ಮಿ, ಆಧ್ಯಾತ್ಮಿಕ ನಾಯಕ, ಸಮಾಜ ಸುಧಾರಕ, ಭಾವೋದ್ರಿಕ್ತ ದೇಶಭಕ್ತ ಮತ್ತು ಚೈತನ್ಯದಾಯಕ ವ್ಯಕ್ತಿತ್ವವನ್ನು ಹೊಂದಿದ ಮಹಾನ್ ವ್ಯಕ್ತಿ ಸ್ವಾಮಿ ವಿವೇಕಾನಂದರು. ಮಕ್ಕಳೇ, ಇಂದಿನ ತರಗತಿಯಲ್ಲಿ ನಾವು 10ನೇ ತರಗತಿಯ ಪಠ್ಯಪೂರಕ ಅಧ್ಯಯನವಾದ ಸ್ವಾಮಿ ವಿವೇಕಾನಂದರ ಚಿಂತನೆಗಳ ಬಗ್ಗೆ ತಿಳಿದುಕೊಳ್ಳೋಣ. ಅದಕ್ಕೂ ಮೊದಲು ಸ್ವಾಮಿ ವಿವೇಕಾನಂದರ ಬಾಲ್ಯ ಹೇಗಿತ್ತು ಅನ್ನೋದನ್ನ ಸಂಕ್ಷಿಪ್ತವಾಗಿ ನೋಡ್ಕೊಂಡು ಬರೋಣ. ಸ್ವಾಮಿ ವಿವೇಕಾನಂದರು 1863 ಜನವರಿ 12ರಂದು ವಿಶ್ವನಾಥ ದತ್ತ ಮತ್ತು ಭುವನೇಶ್ವರಿ ದೇವಿಯ ಮಗನಾಗಿ ಕೋಲ್ಕತ್ತಾದಲ್ಲಿ ಜನಿಸ್ತಾರೆ. ಇವರ ಮೂಲ ಹೆಸರು ನರೇಂದ್ರನಾಥ ದತ್ತ. ಇವರು 1871ರಲ್ಲಿ ತಮ್ಮ 8ನೇ ವಯಸ್ಸಿನಲ್ಲಿ ಪ್ರಾಥಮಿಕ ಶಿಕ್ಷಣವನ್ನು ಪ್ರಾರಂಭ ಮಾಡ್ತಾರೆ. ನಂತರ ಕೋಲ್ಕತ್ತಾದ ಪ್ರೆಸಿಡೆನ್ಸಿ ಕಾಲೇಜಿನ ಪ್ರವೇಶ ಪರೀಕ್ಷೆಯಲ್ಲಿ ಪ್ರಥಮ ದರ್ಜೆಯಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಪಡೆದ ಏಕೈಕ ವಿದ್ಯಾರ್ಥಿಯಾಗ್ತಾರೆ. ತತ್ವಶಾಸ್ತ್ರ, ಧರ್ಮ, ಇತಿಹಾಸ, ಸಮಾಜ ವಿಜ್ಞಾನ, ಕಲೆ ಮತ್ತು ಸಾಹಿತ್ಯ ಸೇರಿದಂತೆ ಹಲವಾರು ವಿಷಯಗಳಲ್ಲಿ ಆಸಕ್ತಿಯನ್ನು ಹೊಂದಿದ ಓದುಗರಾಗಿದ್ದರು. ಆಧ್ಯಾತ್ಮಿಕತೆಯಲ್ಲಿ ಹೆಚ್ಚಿನ ಒಲವನ್ನು ಹೊಂದಿರುವ ನರೇಂದ್ರ 1881ರಲ್ಲಿ ಕಲ್ಕತ್ತಾದ ಹೊರಗಡೆ ದಕ್ಷಿಣೇಶ್ವರದಲ್ಲಿ ವಾಸ ಮಾಡ್ತಿದ್ದ ರಾಮಕೃಷ್ಣ ಪರಮಹಂಸರ ಪ್ರಭಾವಕ್ಕೆ ಒಳಗಾಗ್ತಾರೆ. ನಂತರ ಈ ಇಬ್ಬರು ಮಹಾನ್ ಆತ್ಮಗಳ ಸಮಾಗಮದಿಂದ ಬಹಳ ಮಹತ್ವದ ಐತಿಹಾಸಿಕ ಕಾರ್ಯಗಳು ಜರುಗಿದವು. ಇದರಿಂದ ನರೇಂದ್ರನ ಜೀವನದ ಹಾದಿ ಸಂಪೂರ್ಣವಾಗಿ ಬದಲಾಗಿ ಸ್ವಾಮಿ ವಿವೇಕಾನಂದ ಎಂಬ ಹೆಸರಿನಿಂದ ರಾಮಕೃಷ್ಣ ಪರಮಹಂಸರ ನೆಚ್ಚಿನ ಶಿಷ್ಯರಾಗಿ ಆಧ್ಯಾತ್ಮಿಕ ಮಾರ್ಗದರ್ಶನವನ್ನು ಪಡೆದರು. ಮುಂದೆ ಯುವ ಸ್ವಾಮಿ ವಿವೇಕಾನಂದರು ಅವೇಕನ್ ಇಂಡಿಯಾ ಅಥವಾ ಪ್ರಬುದ್ಧ ಭಾರತದ ಸಂದೇಶದೊಂದಿಗೆ ದೇಶಾದ್ಯಂತ ಪರ್ಯಟನೆಯನ್ನು ಆರಂಭಿಸಿದರು. ಇದಿಷ್ಟು ಅವರ ಬಾಲ್ಯ ಜೀವನದ ಕಥೆಯಾಗಿತ್ತು. ಬನ್ನಿ ಮಕ್ಕಳೇ, ಈಗ ನಾವು ಸ್ವಾಮಿ ವಿವೇಕಾನಂದರ ಚಿಂತನೆಗಳು ಹೇಗಿದ್ವು ಎನ್ನುವುದರ ಬಗ್ಗೆ ತಿಳಿದುಕೊಳ್ಳೋಣ. ಪಠ್ಯಪೂರಕ ಅಧ್ಯಯನ 1, ಸ್ವಾಮಿ ವಿವೇಕಾನಂದರ ಚಿಂತನೆಗಳು. ವಿವೇಕಾನಂದರೆಂದರೆ ಸಾಮಾಜಿಕ ಸಂಕಟ, ಸಿಟ್ಟು, ಸ್ಫೋಟ, ಸ್ಪಷ್ಟತೆಗಳ ರೂಪಕ. ಅವರು ಶಿಖರ ಚಿಂತಕ. ಅವರ ಆಲೋಚನೆಯಲ್ಲಿ ಗೊಂದಲಗಳಿಲ್ಲ. ಕೆಲವೊಮ್ಮೆ ವೈರುಧ್ಯದಂತೆ ಕಂಡರೂ ಅದು ಸಾಂದರ್ಭಿಕ ಪ್ರತಿಕ್ರಿಯೆಗಳ ಫಲ. ಅವರ ಎಲ್ಲ ವಿಚಾರಗಳನ್ನು ಒಟ್ಟಿಗೆ ನೋಡಿದಾಗ ಸ್ಪಷ್ಟ ನೋಟ ಕಾಣಿಸುತ್ತದೆ. ವಿವೇಕಾನಂದರೆಂದರೆ ಸಾಮಾಜಿಕ ಸಂಕಟ, ಸಮಾಜದಲ್ಲಿ ಆಗ್ತಕ್ಕಂಥ ಎಲ್ಲ ಸಂಕಟಗಳಿಗೆ ಹೋಗೊಡ್ತಕ್ಕಂಥ ವ್ಯಕ್ತಿ ವಿವೇಕಾನಂದರು. ಬಡತನ ಆಗಿರ್ಬೋದು, ಜಾತಿ ವ್ಯವಸ್ಥೆ ಆಗಿರ್ಬೋದು, ಈ ಎಲ್ಲ ಒಂದು ಸಂಕಟಗಳಿಗೆ ಅವರು ಮುಂದೆ ನಿಲ್ತಾ ಇದ್ರು, ಅದನ್ನು ಪರಿಹರಿಸೋದಕ್ಕೆ ಹೋಗ್ತಾ ಇದ್ರು. ಸಿಟ್ಟು, ಅವ್ರಿಗೆ ಇವೆಲ್ಲವುಗಳ ವಿರುದ್ಧ ಒಂದು ಸಿಟ್ಟು ಬರ್ತಾ ಇತ್ತು, ಜೊತೆಗೆ ಬೇಗನೆ ಸ್ಫೋಟಗೊಳ್ತಾ ಇದ್ರು. ಅವ್ರು ಮಾಡ್ತಕ್ಕಂಥ ಎಲ್ಲ ಕೆಲಸಗಳು ಸ್ಪಷ್ಟತೆಯಿಂದ ಕೂಡಿರ್ತಾ ಇದ್ವು. ಯಾವುದೇ ಒಂದು ಗೊಂದಲಗಳು ಅವರ ಕಾರ್ಯಗಳಲ್ಲಿ ಇರಲಿಲ್ಲ. ಅವರು ಶಿಖರ ಚಿಂತಕ. ಅವರ ಯೋಚನೆಗಳು ಶಿಖರದಷ್ಟು ಅಂದರೆ ಪರ್ವತದಷ್ಟು ಎತ್ತರದಲ್ಲಿ ಇರ್ತಾ ಇದ್ವು. ಅವರ ಆಲೋಚನೆಗಳಲ್ಲಿ ಯಾವುದೇ ಗೊಂದಲಗಳಿರಲಿಲ್ಲ. ಏನೇ ಒಂದು ಆಲೋಚನೆ ಮಾಡಿದರೆ ಅದು ಒಂದು ಸ್ಪಷ್ಟತೆಯಿಂದ ಕೂಡಿರ್ತಾ ಇತ್ತು. ಯಾವುದೇ ಗೊಂದಲಗಳು ಅವುಗಳಲ್ಲಿ ಇರಲ್ಲ. ಕೆಲವೊಮ್ಮೆ ವೈರುಧ್ಯದಂತೆ ಕಂಡರೂ ಅದು ಸಾಂದರ್ಭಿಕ ಪ್ರತಿಕ್ರಿಯೆಗಳ ಫಲ. ಕೆಲವೊಂದು ಸಲ ಅವರು ಸಿಟ್ಟು ಮಾಡ್ಕೊಳ್ತಾರೆ, ಕೋಪ ಮಾಡ್ಕೊಳ್ತಾರೆ. ಅದು ವಿರೋಧವಾಗಿ ಕಂಡರೂ ಕೂಡ ಅದು ಏನಾಗಿರುತ್ತೆ ಅಂದರೆ ಆ ಸಂದರ್ಭಕ್ಕೆ ಒಂದು ದೊರೆತಿರ್ತಕ್ಕಂಥ ಒಂದು ಪ್ರತಿಫಲ ಅಷ್ಟೇ. ಅಂತಹ ಒಬ್ಬ ಮಹಾನ್ ವ್ಯಕ್ತಿ ಸ್ವಾಮಿ ವಿವೇಕಾನಂದರು. ಅವರ ಎಲ್ಲ ವಿಚಾರಗಳನ್ನು ಒಟ್ಟಿಗೆ ನೋಡಿದಾಗ ಏನಾಗುತ್ತೆ, ಅವ್ರ ಬಗ್ಗೆ ಒಂದು ಸ್ಪಷ್ಟವಾದ ಚಿತ್ರಣ ನಮಗೆ ಕಾಣಿಸುತ್ತೆ. ಇದು ಅವ್ರ ವ್ಯಕ್ತಿತ್ವ ಹೇಗಿದೆ ಅನ್ನೋದನ್ನು ತೋರಿಸ್ಕೊಡುತ್ತೆ. ದೈಹಿಕ ಹಸಿವನ್ನು ಇಂಗಿಸುವುದು ಅವರ ಮೊದಲ ಆದ್ಯತೆ. ಅನಂತರ ಆತ್ಮದ ಹಸಿವು, ವೇದಾಂತದ ಹಸಿವು, ಸಾಂಸ್ಥಿಕವಾದ ಧರ್ಮದ ಹಸಿವು. ಈ ಕಾರಣದಿಂದಾಗಿಯೇ ವಿವೇಕಾನಂದರು ಯಾವತ್ತೂ ಧಾರ್ಮಿಕ ಮೂಲಭೂತವಾದಿಯಾಗಿರಲಿಲ್ಲ. ಬದಲಾಗಿ ಧಾರ್ಮಿಕ ಮೂಲಭೂತವಾದಕ್ಕೆ ಉಗ್ರ ವಿರೋಧಿಯಾಗಿದ್ದರು. ಇಲ್ಲಿ ಸ್ವಾಮಿ ವಿವೇಕಾನಂದರು ಒಂದು ವಾಕ್ಯನ ಹೇಳ್ತಾರೆ, ಹಸಿದವರಿಗೆ ಅನ್ನ ಕೊಡಿ, ಉಪದೇಶವನ್ನಲ್ಲ.
ಹಾಗಾಗಿ ಮೊದಲು ದೈಹಿಕವಾಗಿ ಅವರ ದೈಹಿಕ ಹಸಿವನ್ನು ಇಂಗಿಸ್ಬೇಕು, ಅವ್ರಿಗೆ ಊಟ ಕೊಡಬೇಕು. ಅದಾಗಿದ ನಂತರ ಉಪದೇಶ, ವೇದಾಂತ, ಧರ್ಮದ ಬಗ್ಗೆ ತಿಳುವಳಿಕೆ ಹೇಳಬೇಕು. ಮೊದಲು ಇಲ್ಲಿ ಯಾವುದಕ್ಕೆ ಪ್ರಾಶಸ್ತ್ಯ ಕೊಡಬೇಕು? ದೈಹಿಕ ಹಸಿವಿಗೆ ಪ್ರಾಶಸ್ತ್ಯ ಕೊಡಬೇಕು ಅಂತೇಳಿ ಹೇಳ್ತಾರೆ. ಈ ಕಾರಣದಿಂದಾಗಿಯೇ ಸ್ವಾಮಿ ವಿವೇಕಾನಂದರು ಯಾವತ್ತೂ ಧಾರ್ಮಿಕ ಮೂಲಭೂತವಾದಿಯಾಗಿರೋದಿಲ್ಲ. ಅದರ ಬದಲಾಗಿ ಆ ಮೂಲಭೂತವಾದಕ್ಕೆ ಉಗ್ರ ವಿರೋಧಿಯಾಗಿರ್ತಾರೆ. ಜಾತಿವಾದ ಮತ್ತು ಕೋಮುವಾದಕ್ಕೆ ಪ್ರತಿರೋಧ ಒಡ್ಡಿದರು. ಹಿಂದೂ ಧರ್ಮದೊಳಗಿದ್ದು ಅದನ್ನು ಮೀರಿದ ಸಾಮಾಜಿಕ ಶಕ್ತಿಯಾದರು. ಆದ್ದರಿಂದ ಇಂದಿನ ಸನ್ನಿವೇಶದಲ್ಲಿ ಅವರು ಹೆಚ್ಚು ಪ್ರಸ್ತುತರು. ಸ್ವಾಮಿ ವಿವೇಕಾನಂದರು ಜಾತಿವಾದ ಅಂದರೆ ಮೇಲು ಕೀಳು, ಆ ಜಾತಿ ಈ ಜಾತಿ ಅನ್ನೋದನ್ನ ವಿರೋಧ ಮಾಡ್ತಾರೆ. ಜೊತೆಗೆ ಕೋಮುವಾದಕ್ಕೆ, ಏಕ ಸಂಸ್ಕೃತಿ ಮತ್ತು ಏಕ ಧರ್ಮನ ಅವರು ಏನು ಮಾಡ್ತಾರೆ? ವಿರೋಧ ಮಾಡ್ತಾರೆ. ಎಲ್ಲ ಧರ್ಮಗಳನ್ನು ಪ್ರೀತಿಸಬೇಕು, ಎಲ್ಲ ಧರ್ಮಗಳನ್ನು ಪೂಜಿಸಬೇಕು ಅಂತೇಳಿ ಹೇಳ್ತಾರೆ. ಇವರು ಹಿಂದೂ ಧರ್ಮದಲ್ಲಿದ್ದರೂ ಕೂಡ ಏನಾಗಿರ್ತಾರೆ? ಸಾಮಾಜಿಕ ಶಕ್ತಿ ಆಗ್ತಾರೆ. ಅಂದರೆ ಸಮಾಜದಲ್ಲಿರ್ತಕ್ಕಂಥ ಎಲ್ಲ ಧರ್ಮಗಳನ್ನು ಪ್ರೀತಿಸ್ತಾರೆ, ಎಲ್ಲ ಧರ್ಮಗಳನ್ನು ಗೌರವಿಸ್ತಾರೆ. ಹಾಗಾಗಿ ಸ್ವಾಮಿ ವಿವೇಕಾನಂದರು ಇಂದಿಗೂ ಕೂಡ ಪ್ರಸ್ತುತರಾಗಿದ್ದಾರೆ. ಈಗಲೂ ಕೂಡ ಅವರನ್ನು ಏನು ಮಾಡ್ತಾ ಇದ್ದಾರೆ? ನೆನೆಸ್ಕೊಳ್ತಾ ಇದ್ದಾರೆ. ಅವರು ಒಂದು ಸಾಮಾಜಿಕ ಶಕ್ತಿಯಾಗಿ ರೂಪುಗೊಂಡಿದ್ದಾರೆ ಅಂತ ಹೇಳ್ಬಹುದು. ಈ ಅಂಶವನ್ನು ಮುಂದಿನಂತೆ ಮತ್ತಷ್ಟು ವಿವರಿಸಬಹುದು. ಇಂದು ಜಾತಿವಾದ ಮತ್ತು ಕೋಮುವಾದಗಳು ಮುನ್ನೆಲೆಗೆ ಬಂದು ಮಾನವೀಯ ಮೌಲ್ಯಗಳನ್ನು ನುಂಗಿ ನೊಣೆಯುತ್ತಿವೆ. ಇಲ್ಲೀಗ ಏನಾಗಿದೆ? ಜಾತಿವಾದ ಮತ್ತು ಕೋಮುವಾದಗಳು ಮುನ್ನೆಲೆಗೆ ಬಂದು ಇನ್ನೂ ಮುಂದುವರೆದು ಏನಾಗಿದೆ? ಮಾನವೀಯ ಮೌಲ್ಯಗಳನ್ನು, ಮನುಷ್ಯನಲ್ಲಿರ್ತಕ್ಕಂಥ ಒಳ್ಳೆತನವನ್ನು, ಪ್ರೀತಿ, ಸಹನೆ, ಸಹೋದರತ್ವ, ಸಹಬಾಳ್ವೆ, ಈ ಎಲ್ಲ ಅನೇಕ ಮಾನವೀಯ ಮೌಲ್ಯಗಳನ್ನು ಏನು ಮಾಡ್ತಾ ಇದೆ? ಈ ಜಾತಿವಾದ ಮತ್ತು ಕೋಮುವಾದ ಅಂತಕ್ಕಂಥ ಒಂದು ಕೆಟ್ಟ ವ್ಯವಸ್ಥೆ ಅವುಗಳನ್ನು ನುಂಗಿ ನೀರು ಕುಡಿತಾ ಇದ್ದಾವೆ. ಅವುಗಳನ್ನು ಒಡೆದೋಡಿಸ್ಬೇಕು ಅನ್ನೋದು ಇಲ್ಲಿ ವಿವೇಕಾನಂದರ ಒಂದು ಆಸೆಯಾಗಿತ್ತು. ಸಮಾನತೆಯ ಆಶಯಗಳನ್ನು ತಪ್ಪಿತಸ್ಥ ಶಾಲಾ ಬಾಲಕರಂತೆ ಹಿಂದಿನ ಸಾಲಿನಲ್ಲಿ ಕೈಕಟ್ಟಿ ನಿಲ್ಲಿಸಲಾಗಿದೆ. ಸಮಾನತೆಯಿಂದ ಕೂಡಿರ್ತಕ್ಕಂಥ ಮೌಲ್ಯಗಳನ್ನು, ನಾವು ತಪ್ಪು ಮಾಡಿರ್ತಕ್ಕಂಥ ಶಾಲಾ ಬಾಲಕರನ್ನ ಹೇಗೆ ಶಿಕ್ಷೆ ಕೊಟ್ಟು ಹಿಂದಿನ ಬೆಂಚಲ್ಲಿ ನಿಲ್ಲಿಸಲಾಗ್ತದೋ ಅದೇ ರೀತಿ ಸಮಾನತೆಯನ್ನು ಹೊಂದಿರತಕ್ಕಂಥ ಮೌಲ್ಯಗಳನ್ನು ನಿರ್ಲಕ್ಷ್ಯ ಮಾಡಲಾಗ್ತಿದೆ. ಬಡ ಜನರ ಪರವಾದ ಆದ್ಯತೆಗಳು ಪಲ್ಲಟಗೊಳ್ಳುತ್ತಿವೆ. ಬಡ ಜನರಿಗೆ ಬೇಕಾಗಿರ್ತಕ್ಕಂಥ ಆದ್ಯತೆಗಳು, ಪ್ರಾಮುಖ್ಯತೆಗಳು ಏನಾಗ್ತಾ ಇದ್ದಾವೆ? ಬದಲಾಗ್ತಾ ಇದ್ದಾವೆ. ಅವುಗಳು ಉನ್ನತ ಮಟ್ಟದವ್ರಿಗೆ ದೊರೀತಾ ಇದ್ದಾವೆ. ವಿವೇಕಾನಂದರಿಗೆ ಬಡ ಜನರ ಹೊಟ್ಟೆ ಹಸಿವನ್ನು ಇಂಗಿಸುವುದು ಮೊದಲ ಆದ್ಯತೆಯಾಗಿತ್ತು. ವಿವೇಕಾನಂದರ ಆದ್ಯತೆ ಯಾವುದಕ್ಕೆ ಹೆಚ್ಚಿನ ಆದ್ಯತೆ ಕೊಡ್ತಾ ಇದ್ರಂದರೆ ಬಡ ಜನರು ತಮ್ಮ ಹೊಟ್ಟೆ ಹಸಿವನ್ನು ಇಂಗಿಸ್ಕೊಳ್ಬೇಕು. ಆ ಹೊಟ್ಟೆ ಹಸಿವನ್ನು ನೀಗಿಸ್ಕೊಂಡಾಗ ಅವರು ತಾವು ಮುಂದೆ ಬರೋದಕ್ಕೆ ಸಾಧ್ಯ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾರೆ. ಅನಂತರ ಧರ್ಮ ಜಾತಿವಾದದ ವಿಷಯಕ್ಕೆ ಬಂದರೆ ಹಿಂದುಳಿದ ಹಾಗೂ ದಲಿತ ಜಾತಿಗಳ ಬಗ್ಗೆ ಅವರಿಗೆ ಸಹಜವಾದ ಸಾಮಾಜಿಕ ಕಳಕಳಿಯಿತ್ತು. ಸ್ವಾಮಿ ವಿವೇಕಾನಂದರು ಬಡ ಜನರ ಹಸಿವನ್ನು ಇಂಗಿಸಿದ ನಂತರ ಜಾತಿವಾದದ ವಿಷಯಕ್ಕೆ ಬಂದರೆ ಅವರು ಯಾವುದ್ರ ಮೇಲೆ ಕಳಕಳಿಯನ್ನು ಇಟ್ಟಿದ್ರು ಅಂತಂದರೆ ಹಿಂದುಳಿದಿರ್ತಕ್ಕಂಥ ಜನಗಳ ಮೇಲೆ ಹಾಗೂ ದಲಿತ ವರ್ಗದ ಜನರ ಮೇಲೆ ಅವರಿಗೆ ಸಹಜವಾದ ಒಂದು ಸಾಮಾಜಿಕ ಕಳಕಳಿ ಇತ್ತು. ಹೀಗಾಗಿ ಅವರು ಸಂಶಯಕ್ಕೆಡೆಯಿಲ್ಲದಂತೆ ಜಾತಿ ಮತ್ತು ವರ್ಗ ವ್ಯವಸ್ಥೆಯನ್ನು ವಿರೋಧಿಸಿದರು. ಹಾಗಾಗಿ ಅವ್ರು ಏನು ಮಾಡ್ತಾರೆ? ಈ ಜಾತಿ ವ್ಯವಸ್ಥೆನ ಮತ್ತು ವರ್ಗ ವ್ಯವಸ್ಥೆನ ವಿರೋಧ ಮಾಡ್ತಾರೆ. ಎಲ್ಲರೂ ಸಮಾನರಾಗಿ ಇರಬೇಕು ಅಂತಕ್ಕಂಥ ಒಂದು ಮಾತನ್ನು ಅವರು ಹೇಳ್ತಾರೆ. ಜಾತಿ ಎಂಬುದು ಸಮಾಜದ ಒಂದು ಆಂತರಿಕ ಭಾಗವಾಗಿದೆ. ಹಿಂದೆ ಅದು ವಿಕಾಸವಾಗುತ್ತಿತ್ತು, ಈಗ ಅದು ಘನೀಭೂತವಾಗಿದೆ. ಅದರ ದುರ್ಗಂಧದಿಂದ ಭಾರತದ ವಾತಾವರಣವೆಲ್ಲ ತುಂಬಿದೆ. ಸ್ವಾಮಿ ವಿವೇಕಾನಂದರು ಜಾತಿ ವ್ಯವಸ್ಥೆಯ ಬಗ್ಗೆ ಒಂದು ವಾಕ್ಯನ ಹೇಳ್ತಾರೆ. ಈ ಜಾತಿ ವ್ಯವಸ್ಥೆ ಅನ್ನೋದು ಏನಾಗಿದೆ? ಒಂದು ಸಮಾಜದ ಆಂತರಿಕ ಭಾಗವಾಗಿದೆ. ಅಂದರೆ ಸಮಾಜದಲ್ಲಿ ಜಾತಿ ವ್ಯವಸ್ಥೆ ಅನ್ನೋದು ಹೊಳಹೊಕ್ಕಿದೆ. ಅದು ಏನಾಗಿದೆ? ಹಿಂದೆ ವಿಕಾಸ ಆಗ್ತಾ ಇತ್ತು, ಹಿಂದೆ ಜಾತಿ ವ್ಯವಸ್ಥೆ ಬೆಳೀತಾ ಇತ್ತು, ಆದರೆ ಈಗ ಘನೀಭೂತವಾಗಿದೆ. ಈ ಜಾತಿ ವ್ಯವಸ್ಥೆ ಬೆಳೆದು ಘನೀಭೂತ ಅಂದರೆ ಗಟ್ಟಿಯಾಗಿ ನೆಲೆ ಊರಿದೆ. ಅದನ್ನು ಕರಗಿಸೋದು ತುಂಬ ಕಷ್ಟ. ಅದರ ದುರ್ಗಂಧದಿಂದ ಏನಾಗಿದೆ? ಭಾರತದ ವಾತಾವರಣ ಎಲ್ಲ ಜಾತಿ ವ್ಯವಸ್ಥೆ ಅಂತಕ್ಕಂಥ ಒಂದು ದುರ್ಗಂಧದಿಂದ ತುಂಬಿಕೊಂಡೋಗಿದೆ ಅಂತೇಳಿ ಇಲ್ಲಿ ಹೇಳ್ತಾ ಇದ್ದಾರೆ. ಜಾತಿ ವ್ಯವಸ್ಥೆಯ ಕ್ರೌರ್ಯಕ್ಕೆ ತುತ್ತಾಗಿ ಶೂದ್ರರು, ಅಸ್ಪೃಶ್ಯರು ಸ್ವತಂತ್ರಹೀನರಾಗಿ
ಗುಲಾಮತನ ಅನುಭವಿಸುವುದನ್ನು ಟೀಕಿಸುವ ವಿವೇಕಾನಂದರು ಶೂದ್ರ ವರ್ಗ ತನ್ನ ಉಳಿಗ ಸ್ವಭಾವವನ್ನು ಬಿಟ್ಟು ಹೊರಬರಬೇಕೆಂದು ಕರೆ ಕೊಡುತ್ತಾರೆ. ಜಾತಿ ವ್ಯವಸ್ಥೆಗೆ ತುತ್ತಾಗಿರ್ತಕ್ಕಂಥ ಒಂದು ಕ್ರೂರವಾದ ವ್ಯವಸ್ಥೆಗೆ ಒಳಗಾಗಿರ್ತಕ್ಕಂಥ ಶೂದ್ರರು ಮತ್ತು ಅಸ್ಪೃಶ್ಯರು ಏನಾಗಿದ್ದಾರೆ, ಸ್ವತಂತ್ರಹೀನರಾಗಿದ್ದಾರೆ. ಅವರು ಸ್ವತಂತ್ರವಾಗಿ ಯಾವುದೇ ಕಾರ್ಯವನ್ನು ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅವರು ಮೇಲ್ಜಾತಿಯವರ ಒಂದು ಮಾತಿಗೆ ಕಟ್ಟಿಬಿದ್ದಿದ್ದಾರೆ. ಅವರು ಅವರ ಗುಲಾಮರಾಗಿ ಬದುಕ್ತಾ ಇದ್ದಾರೆ. ಇದನ್ನ ಸ್ವಾಮಿ ವಿವೇಕಾನಂದರು ಏನು ಮಾಡ್ತಾರೆ, ಟೀಕಿಸ್ತಾರೆ. ಇದು ಸರಿಯಲ್ಲ, ಎಲ್ಲರೂ ಸಮಾನತೆಯಿಂದ ಬಾಳ್ಬೇಕು ಅಂತೇಳ್ಬಿಟ್ಟು ಅವರು ಹೇಳ್ತಾರೆ. ಈ ಶೂದ್ರ ವರ್ಗದವ್ರು ಏನು ಮಾಡಬೇಕು, ಉಳಿಗ ಸ್ವಭಾವವನ್ನು ಬಿಟ್ಟು, ಅಂದರೆ ಜೀತ ಪದ್ಧತಿ, ಉಳಿಗಮಾನ್ಯ ಪದ್ಧತಿ, ಇನ್ನೊಬ್ಬರು ಅಡಿಯಾಳಾಗಿ ಅವ್ರು ಹೇಳ್ದಂತೆ ಕೇಳ್ತಕ್ಕಂಥ ಒಂದು ಮಾತನ್ನ ಬಿಡಬೇಕು. ಅವ್ರು ಏನು ಮಾಡಬೇಕು, ಸ್ವತಂತ್ರವಾಗಿ ಬದುಕುವುದನ್ನು ಕಲಿಬೇಕು ಅಂತೇಳ್ಬಿಟ್ಟು ಸ್ವಾಮಿ ವಿವೇಕಾನಂದರು ಕರೆ ಕೊಡ್ತಾರೆ. ಮುಂದೊಮ್ಮೆ ಶೂದ್ರರು ತಮ್ಮ ಶೂದ್ರತ್ವದ ಶಕ್ತಿಯಿಂದಲೇ ಮೇಲೇಳುವ ಕಾಲ ಬರುತ್ತದೆ ಎಂದು ಭಾವಿಸುತ್ತಾರೆ. ಶೂದ್ರರು ಇವರು ತಮ್ಮ ಶೂದ್ರತ್ವದ ಶಕ್ತಿಯಿಂದಲೇ ಮುಂದೆ ಒಂದ್ಸಲ ಏನು ಮಾಡ್ತಾರೆ, ಇವರು ಪ್ರಗತಿ ಹೊಂದ್ತಾರೆ ಅಂತಕ್ಕಂಥ ಒಂದು ಭಾವನೆ ಸ್ವಾಮಿ ವಿವೇಕಾನಂದರಿಗೆ ಮೂಡ್ತದೆ. ಮತ್ತು ವಿಶೇಷವೆಂದರೆ ಮುಂದೆ ಬರುವುದು ಸಮತಾವಾದ, ಅರಾಜಕವಾದ, ಶೂನ್ಯವಾದಗಳು ಮುಂದಾಗಲಿರುವ ಸಮಾಜ ಕ್ರಾಂತಿಯ ಅರುಣೋದಯ ಎಂದು ಘೋಷಿಸಿದ್ದಾರೆ. ಇಲ್ಲಿ ಸಮಾನತೆ ಅನ್ನೋದು ಮತ್ತು ರಾಜಕೀಯ ಮತ್ತು ಅರಾಜಕೀಯ ಆತ್ಮದ ತತ್ವಗಳು ಮುಂದೆ ಬರ್ತಕ್ಕಂಥ ಸಮಾಜದ ಕ್ರಾಂತಿಗೆ ಅರುಣೋದಯದ ರೀತಿಯಲ್ಲಿ ಅವು ಏನಾಗುತ್ತೆ, ಬೆಳಗ್ತವೆ ಅಂತೇಳ್ಬಿಟ್ಟು ಇಲ್ಲಿ ಸ್ವಾಮಿ ವಿವೇಕಾನಂದರು ಒಂದು ಘೋಷಣೆ ಮಾಡ್ತಾರೆ. ಕೋಮುವಾದದ ವಿಷಯಕ್ಕೆ ಬಂದರೆ ವಿವೇಕಾನಂದರೆಂದು ಏಕ ಸಂಸ್ಕೃತಿ ಮತ್ತು ಏಕಧರ್ಮ ವಿಸ್ತರಣೆಗಳ ಪರವಾಗಿರಲಿಲ್ಲ. ಅದು ಹಿಂದೂ ಧರ್ಮವಿರಲಿ, ಕ್ರೈಸ್ತ ಧರ್ಮವಿರಲಿ, ಇಸ್ಲಾಂ ಧರ್ಮವಿರಲಿ, ಏಕಧರ್ಮ ಶ್ರೇಷ್ಠತೆ ಮತ್ತು ವಿಸ್ತರಣೆಯು ಜೀವ ವಿರೋಧವೆಂದು ಅವರು ಭಾವಿಸಿದ್ದರು. ಇಲ್ಲಿ ಕೋಮುವಾದದ ವಿಷಯಕ್ಕೆ ಬಂದರೆ ಸ್ವಾಮಿ ವಿವೇಕಾನಂದರು ಏನಾಗಿರಲಿಲ್ಲ, ಒಂದೇ ಧರ್ಮನ ಅವರು ಅನುಸರಿಸ್ತಿರ್ಲಿಲ್ಲ, ಹಾಗೆ ಒಂದೇ ಸಂಸ್ಕೃತಿನ ಅನುಸರಿಸ್ತಾ ಇರಲಿಲ್ಲ. ಅವುಗಳ ಪರವಾಗಿ ಅವರು ನಿಲ್ತಾ ಇರಲಿಲ್ಲ. ಅದು ಹಿಂದೂ ಧರ್ಮ ಆಗಿರ್ಬೋದು, ಕ್ರೈಸ್ತ ಧರ್ಮ ಆಗಿರ್ಬೋದು, ಅಥವಾ ಇಸ್ಲಾಂ ಧರ್ಮವಾಗಿರ್ಬೋದು. ಹೀಗೆ ಯಾರೆಲ್ಲ ಏಕಧರ್ಮದ ವಿರುದ್ಧ ಅವರು ಶ್ರೇಷ್ಠತೆಯನ್ನು ಮೆರೆಯೋದಕ್ಕೋಸ್ಕರ ಹೋಗ್ತಾರೋ ಅದೆಲ್ಲ ಜೀವಿಗೆ ವಿರೋಧವಾದದ್ದು ಅಂತೇಳ್ಬಿಟ್ಟು ಅವರು ಭಾವಿಸಿದ್ರು. 11/9/1893 ಚಿಕಾಗೋದ ಸರ್ವಧರ್ಮ ಸಮ್ಮೇಳನದಲ್ಲಿ ಮಾತನಾಡುತ್ತಾ ಅವರು ಸ್ವಮತಾಭಿಮಾನ, ಅನ್ಯಮತ ದ್ವೇಷ ಮತ್ತು ಇವುಗಳಿಂದ ಉತ್ಪನ್ನವಾದ ಘೋರ ಧಾರ್ಮಿಕ ದುರಾಭಿಮಾನಗಳು ಈ ಸುಂದರ ಜಗತ್ತನ್ನು ಆವರಿಸಿಕೊಂಡಿವೆ. ಇಂತಹ ಉಗ್ರ ಧರ್ಮಾಂಧತೆಯ ದೈತ್ಯರಿಲ್ಲದೆ ಇದ್ದರೆ ಮಾನವ ಜನಾಂಗ ಇಂದಿಗಿಂತ ಎಷ್ಟೋ ಮುಂದುವರಿಯುತ್ತಿತ್ತು. ಸೆಪ್ಟೆಂಬರ್ 11, 1893 ಅಂದ ತಕ್ಷಣ ನಮಗೆ ನೆನಪಿಗೆ ಬರೋದು ಸ್ವಾಮಿ ವಿವೇಕಾನಂದರು ಅಮೇರಿಕದ ಚಿಕಾಗೋದಲ್ಲಿ ನೀಡಿರ್ತಕ್ಕಂಥ ಭಾಷಣ. ಅಲ್ಲಿ ವಿವೇಕಾನಂದರು ಏನು ಮಾಡ್ತಾರೆ, ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್ ಆಫ್ ಅಮೇರಿಕಾ ಅಂತಕ್ಕಂಥ ಒಂದು ವಾಕ್ಯದಿಂದ ಅವರು ಭಾಷಣನ ಪ್ರಾರಂಭ ಮಾಡ್ತಾರೆ. ಅಲ್ಲಿರ್ತಕ್ಕಂಥ ಸುಮಾರು 7,000 ಜನ ಏನು ಮಾಡ್ತಾರೆ, ಈ ಒಂದು ವಾಕ್ಯನ ಕೇಳಿದ ತಕ್ಷಣ ಎಲ್ಲರೂ ಸಂತೋಷದಿಂದ ಎದ್ದು ನಿಂತು ಸುಮಾರು 2 ನಿಮಿಷಗಳ ಕಾಲ ಚಪ್ಪಾಳೆಯನ್ನು ನೀಡಿ ಸ್ವಾಮಿ ವಿವೇಕಾನಂದರಿಗೆ ಗೌರವವನ್ನು ವ್ಯಕ್ತಪಡಿಸ್ತಾರೆ. ಕೇವಲ ಇದು 3.5 ನಿಮಿಷದ ಭಾಷಣ ಆದರೂ ಕೂಡ 125 ವರ್ಷಗಳು ಕಳೆದರೂ ಕೂಡ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್ ಆಫ್ ಅಮೇರಿಕಾ ಅಂದ ತಕ್ಷಣ ನೆನಪಿಗೆ ಬರೋದೇ ಸ್ವಾಮಿ ವಿವೇಕಾನಂದರು. ಅವರ ಭಾಷಣದಲ್ಲಿ, ಅವರ ವ್ಯಕ್ತಿತ್ವದಲ್ಲಿ ಅಂತಹ ಒಂದು ಸೆಳಿತಕ್ಕಂಥ ಶಕ್ತಿ ಇತ್ತು. ಆ ಭಾಷಣದಲ್ಲಿ ಏನು ಹೇಳ್ತಾರೆ ಸ್ವಾಮಿ ವಿವೇಕಾನಂದರಂದರೆ, ಸ್ವಮತಾಭಿಮಾನ ಅಂದರೆ ಕೇವಲ ತಮ್ಮ ಧರ್ಮನ ಮಾತ್ರ ಪೂಜಿಸೋದು, ಗೌರವಿಸೋದು, ಅದನ್ನು ಮಾಡಬಾರ್ದು, ಎಲ್ಲ ಮತಗಳನ್ನು ಪ್ರೀತಿಸಬೇಕು ಅಂತ ಹೇಳಿ ಹೇಳ್ತಾರೆ. ಅನ್ಯಮತ ದ್ವೇಷ, ಬೇರೆ ಮತಗಳನ್ನು, ಬೇರೆ ಧರ್ಮಗಳನ್ನು ಏನು ಮಾಡಬಾರ್ದು, ದ್ವೇಷ ಮಾಡಬಾರ್ದು ಅಂತೇಳಿ ಹೇಳ್ತಾರೆ. ಇವುಗಳಿಂದ ಉತ್ಪನ್ನವಾದ ಘೋರ ಧಾರ್ಮಿಕ ದುರಾಭಿಮಾನಗಳು, ಈ ಸ್ವಮತಾಭಿಮಾನ ಮತ್ತು ಅನ್ಯಮತ ದ್ವೇಷಗಳಿಂದ ಏನಾಗುತ್ತೆ, ಘೋರವಾದ ಧಾರ್ಮಿಕ ಅಂದರೆ ಧರ್ಮದ ಬಗ್ಗೆ ದುರಾಭಿಮಾನಗಳು ಹುಟ್ಕೊಳ್ತವೆ. ಅವು ಏನಾಗಿದೆ, ಆ ರೀತಿಯ ಒಂದು ದುರಾಭಿಮಾನಗಳು ಹುಟ್ಕೊಂಡು ಇಡೀ ಜಗತ್ತಿನಾದ್ಯಂತ ಏನಾಗಿದೆ, ಅವುಗಳು ಆವರಿಸ್ಕೊಂಡಿವೆ.
ಇಂತಹ ಉಗ್ರ ಧರ್ಮಾಂಧತೆಯು ದೈತ್ಯರಿಲ್ಲದೆ ಇದ್ದರೆ ಮಾನವ ಜನಾಂಗ ಇಂದಿಗಿಂತ ಎಷ್ಟೋ ಮುಂದುವರಿಯುತ್ತಿತ್ತು. ಈ ರೀತಿಯಾದ ಒಂದು ಧರ್ಮಾಂಧತೆ ಇಲ್ಲದೆ ಇದ್ದರೆ ಏನಾಗ್ತಾ ಇತ್ತು, ನಮ್ಮ ಮಾನವ ಜನಾಂಗ ಎಷ್ಟೋ ಮುಂದುವರಿತಾ ಇತ್ತು. ನಾವೆಲ್ಲರೂ ಒಂದೇ ಅಂತಕ್ಕಂಥ ಒಂದು ಭಾವನೆಯನ್ನು ಬೆಳೆಸ್ಕೊಂಡ್ಬಿಟ್ಟು ಬದುಕಿದ್ರೆ ಏನಾಗ್ತಾ ಇತ್ತು, ಇಡೀ ಜಗತ್ತು ಪ್ರಗತಿಯತ್ತ ಸಾಗ್ತಾ ಇತ್ತು ಅಂತ ಹೇಳ್ಬಿಟ್ಟು ಇಲ್ಲಿ ಆ ಒಂದು ಸರ್ವಧರ್ಮ ಸಮ್ಮೇಳನದಲ್ಲಿ ಸ್ವಾಮಿ ವಿವೇಕಾನಂದರು ಭಾಷಣದ ಮೂಲಕ ಹೇಳ್ತಾರೆ. ಇನ್ನೊಮ್ಮೆ ಅವರು ಹೀಗೆ ಹೇಳಿದರು, ಪ್ರತಿಯೊಬ್ಬರೂ ಒಂದೇ ಮಾರ್ಗವನ್ನು ಅನುಸರಿಸುವ ದುರ್ದಿನ ಪ್ರಪಂಚಕ್ಕೆ ಬಾರದಿರಲಿ. ಈಗ ಧರ್ಮ ಮತ್ತು ಆಧ್ಯಾತ್ಮಿಕ ಭಾವನೆ ನಾಶವಾಗುವುದು. ವೈವಿಧ್ಯವೇ ಜೀವನದ ರಹಸ್ಯ. ನಾವು ಎಲ್ಲ ಧರ್ಮಗಳಿಗೂ ಗೌರವವನ್ನು ತೋರಬೇಕು. ಹಾಗೆ ಭಾಷಣ ಮಾಡೋದ್ರಲ್ಲಿ ಅವರು ಇನ್ನೊಂದು ಮಾತು ಹೇಳ್ತಾರೆ, ಏನಂತ, ಪ್ರತಿಯೊಬ್ಬರೂ ಒಂದೇ ಮಾರ್ಗ ಅಂದರೆ ಒಂದೇ ದಾರಿಯನ್ನು ಅನುಸರಿಸ್ತಕ್ಕಂಥ ಒಂದು ದುರ್ದಿನ ಅಂದರೆ ಕೆಟ್ಟ ದಿನ ಬಾರದೇ ಇರಲಿ. ಏನಾಗಬೇಕು, ಆ ರೀತಿಯಾದ ಒಂದೇ ಮಾರ್ಗವನ್ನು ಅನುಸರಿಸಿದರೆ ಏನಾಗುತ್ತೆ, ಆಧ್ಯಾತ್ಮಿಕತೆ ಭಾವನೆಗಳು ನಾಶವಂತವೆ. ವಿವಿಧತೆಯಲ್ಲಿ ಏಕತೆಯನ್ನು ಕಾಣಬೇಕು. ಹೊಸ ಹೊಸ ಆಚಾರಗಳನ್ನು, ಹೊಸ ಹೊಸ ವಿಚಾರಗಳನ್ನು, ಹೊಸ ಧರ್ಮನ, ಸಂಸ್ಕೃತಿನ ಈ ಎಲ್ಲವುಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು. ಕೇವಲ ಒಂದೇ ಧರ್ಮ ಒಂದೇದಕ್ಕೆ ಕಟ್ಟಿಬಿದ್ರೆ ಏನಾಗುತ್ತೆ, ಆಧ್ಯಾತ್ಮಿಕತೆ ಅನ್ನೋದು ಏನಾಗುತ್ತೆ, ಅಲ್ಲಿ ನಾಶ ಹೊಂದುತ್ತೆ. ಹಾಗಾಗಿ ವೈವಿಧ್ಯವೇ ಜೀವನದ ರಹಸ್ಯ. ಜೀವನದಲ್ಲಿ ಏನಿರಬೇಕು, ವೈವಿಧ್ಯತೆ ಇರಬೇಕು. ಆ ವೈವಿಧ್ಯತೆ ಇದ್ದರೆ ಜೀವನ ಒಂದು ಸುಂದರವಾಗೋದಕ್ಕೆ ಸಾಧ್ಯ, ಅದು ಸ್ವಾರಸ್ಯಪೂರ್ಣವಾಗಿರುತ್ತೆ. ನಾವು ಎಲ್ಲರೂ ಏನು ಮಾಡಬೇಕು, ಎಲ್ಲ ಧರ್ಮಗಳನ್ನು ಪ್ರೀತಿಸಬೇಕು, ಎಲ್ಲ ಧರ್ಮಗಳನ್ನು ಗೌರವಿಸಬೇಕು. ಒಟ್ಟಿನಲ್ಲಿ ಹೇಳ್ಬೇಕಂದ್ರೆ ವೈವಿಧ್ಯತೆಯಲ್ಲಿ ಏಕತೆಯನ್ನು ಕಾಣಬೇಕು, ಒಂದೇ ಮಾರ್ಗದಲ್ಲಿ ಹೋಗೋದನ್ನು ಬಿಡಬೇಕು ಅಂತೇಳ್ಬಿಟ್ಟು ಇಲ್ಲಿ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ. ವಿವೇಕಾನಂದರ ಧಾರ್ಮಿಕ ಚಿಂತನೆಗಳನ್ನು ಅವಲೋಕಿಸಿದಾಗ ಅವರು ಸ್ಪಷ್ಟವಾಗಿ ಕೋಮುವಾದ ವಿರೋಧಿಯಾಗಿದ್ದರೆಂದು ತಿಳಿದು ಬರುತ್ತದೆ. ಕೋಮುವಾದವು ಏಕಧರ್ಮ ಮತ್ತು ಏಕ ಸಂಸ್ಕೃತಿಯೇ ಶ್ರೇಷ್ಠವೆಂದು, ಅದೇ ಅಂತಿಮವೆಂದು ನಂಬಿಸುತ್ತಾ ಪರಮಧರ್ಮ ದ್ವೇಷವನ್ನು ಬಿತ್ತಿ ಬೆಳೆಸುತ್ತದೆ. ಇಂತಹ ಪ್ರವೃತ್ತಿಗೆ ವಿವೇಕಾನಂದರು ಕಟ್ಟ ವಿರೋಧಿಯಾಗಿದ್ದರು. ಇವರ ಧಾರ್ಮಿಕ ಚಿಂತನೆಗಳನ್ನು ಅವಲೋಕಿಸಿದಾಗ ಅಂದರೆ ಮನಗಂಡಾಗ ಗೊತ್ತಾಗುತ್ತೆ ಸ್ಪಷ್ಟವಾಗಿ ವಿವೇಕಾನಂದರು ಕೋಮುವಾದದ ವಿರೋಧಿಯಾಗಿದ್ದರು. ಏಕಧರ್ಮ ಅಂದರೆ ಒಂದೇ ಧರ್ಮನಾಗಲಿ ಅಥವಾ ಒಂದೇ ಸಂಸ್ಕೃತಿಯನ್ನಾಗಲಿ ಅವರು ಪೂಜಿಸ್ತಾ ಇರಲಿಲ್ಲ. ಎಲ್ಲ ಧರ್ಮಗಳು ಸಮಾನ ಅಂತೇಳ್ಬಿಟ್ಟು ಕಾಣಿಸ್ತಾ ಇದ್ರು. ಈ ಕೋಮುವಾದ ಅನ್ನೋದು ಏಕ ಸಂಸ್ಕೃತಿ ಮತ್ತು ಏಕ ಧರ್ಮ ಶ್ರೇಷ್ಠ ಅಂತೇಳೋದು. ನಮ್ಮ ಧರ್ಮನೇ ಶ್ರೇಷ್ಠ, ನಾವೇ ಶ್ರೇಷ್ಠ, ನಮ್ಮ ಸಂಸ್ಕೃತಿನೇ ಶ್ರೇಷ್ಠ ಅಂತಕ್ಕಂಥ ಒಂದು ಭಾವನೆಯನ್ನು ಬಿತ್ತೋದೇ ಕೋಮುವಾದ. ಅದ್ರ ಜೊತೆಗೆ ಇದು ಏನು ಮಾಡ್ತಿತ್ತು ಅಂದರೆ ಪರಧರ್ಮದ ಬಗ್ಗೆ ದ್ವೇಷದ ಭಾವನೆಯನ್ನು ಕೂಡ ಬೆಳೆಸ್ತಾ ಇತ್ತು. ಇಂತಹ ಒಂದು ಪ್ರವೃತ್ತಿಗೆ ಸ್ವಾಮಿ ವಿವೇಕಾನಂದರು ಏನಾಗಿದ್ರು, ಕಟ್ಟ ವಿರೋಧಿಯಾಗಿದ್ದರು. ಇದನ್ನು ಅವರು ಒಪ್ಕೊಳ್ತಾ ಇರಲಿಲ್ಲ, ಅದನ್ನು ವಿರೋಧ ಮಾಡ್ತಾ ಇದ್ರು. ಕುವೆಂಪು ಅವರು ಹೇಳುವಂತೆ ಅವರು ಮಾನವತಾ ಮಿತ್ರರಾಗಿದ್ದರು. ಕುವೆಂಪು ಅವರು ಹೇಳ್ತಾರೆ, ಸ್ವಾಮಿ ವಿವೇಕಾನಂದರು ಮಾನವತಾ ಮಿತ್ರರಾಗಿದ್ರಂತೆ. ಎಲ್ಲ ಮನುಷ್ಯರನ್ನ ಪ್ರೀತಿಸ್ತಾ ಇದ್ರಂತೆ. ಎಲ್ಲರ ಜೊತೆಗೆ ಸಹನೆ, ಪ್ರೀತಿ, ಸಹಬಾಳ್ವೆಯಿಂದ ಬೆರೀತಾ ಇದ್ರು. ಮನುಷ್ಯತ್ವದ ಮಹಿಮೆಯನ್ನು ಎಂದಿಗೂ ಮರೆಯಬೇಡಿ. ನಮಗಿಂತಲೂ ಬೇರೆಯಾದ ದೇವರು ಹಿಂದೆ ಇರಲಿಲ್ಲ, ಮುಂದೆಯೂ ಬರುವುದಿಲ್ಲ. ಕ್ರೈಸ್ತ, ಬುದ್ಧ, ಕೃಷ್ಣ, ರಾಮರೆಲ್ಲ ಅಹಮಸ್ಮಿ ಎಂಬ ಮಹಾವಾರಿಧಿಯ ತರಂಗಗಳು ಮಾತ್ರ ಎಂದು ಘೋಷಿಸಿದರು. ಇಲ್ಲಿ ಸ್ವಾಮಿ ವಿವೇಕಾನಂದರ ಒಂದು ಘೋಷಣೆ ಮಾಡ್ತಾರೆ, ಮನುಷ್ಯತ್ವದ ಮಹಿಮೆಯನ್ನು ಎಂದೂ ಮರಿಬೇಡಿ. ಮನುಷ್ಯತ್ವದ ಮಹಿಮೆ ತುಂಬ ದೊಡ್ಡದು. ಮನುಷ್ಯನ ಜೊತೆ ಬೆರೆತಾಗ ಅವನ ಭಾವನೆಗಳ ಅರ್ಥ ಆಗುತ್ತೆ, ಅವನ ಕಳಕಳಿ ಏನು ಅನ್ನೋದು ಗೊತ್ತಾಗುತ್ತೆ. ಅದ್ರ ಬಗ್ಗೆ ತಿಳ್ಕೊಂಡು ಮಾನವನ ಜೊತೆ ಮನುಷ್ಯತ್ವದಿಂದ ಬೆರಿಬೇಕು. ಅವನು ಮಾನವತ ಮಿತ್ರನಾಗಿ ಬದುಕಬೇಕು. ನಮಗಿಂತಲೂ ಬೇರೆಯಾದ ದೇವರು ಹಿಂದೆ ಕೂಡ ಇರಲಿಲ್ಲ, ಮುಂದೆ ಕೂಡ ಬರುವುದಿಲ್ಲ. ಕ್ರೈಸ್ತ, ಬುದ್ಧ, ಕೃಷ್ಣ ಮತ್ತು ರಾಮ ಇವರೆಲ್ಲ ಅಹಮಸ್ಮಿಗಳು. ಇವರು ಮಹಾವಾರಿಧಿಯ ತರಂಗಗಳು ಮಾತ್ರ, ಅಂದರೆ ದೊಡ್ಡ ಸಮುದ್ರದ ಅಲೆಗಳಿದ್ದಾಗೆ ಅಂತೇಳ್ಬಿಟ್ಟು ಇಲ್ಲಿ ಅವರು ಘೋಷಣೆ ಮಾಡ್ತಾರೆ. ವಿವೇಕಾನಂದರ ಧೀರೋದಾತ್ತ ನಿಲುವುಗಳು ವೈಯಕ್ತಿಕ ಮಾತ್ರವಾಗದೆ ಸಾಮಾಜಿಕವಾಗಿ ರೂಪಾಂತರಗೊಂಡು ಗಟ್ಟಿಯಾದದ್ದೇ ಅವರ ವ್ಯಕ್ತಿತ್ವದ ವಿಶೇಷ. ಅವರದು ಪ್ರಖರ ಸಾಮಾಜಿಕ ವ್ಯಕ್ತಿತ್ವ.
ದೀನ ದಲಿತರ ಉದ್ಧಾರವೇ ಅವರ ಧರ್ಮದ ಮೊದಲ ತತ್ವ, ಅದೇ ಅವರ ವೈಚಾರಿಕ ಸತ್ವ. ಆದ್ದರಿಂದ ವಿವೇಕಾನಂದರು ಇಂದಿಗೂ ಸತ್ಯ. ವಿವೇಕಾನಂದರ ನಿಲುವುಗಳು ಹೇಗಿದ್ವು ಅಂದರೆ ಧೀರೋದಾತ್ತ, ಧೀರವಾಗಿದ್ವು ಮತ್ತು ಉದಾತ್ತವಾಗಿದ್ವು. ಅವ್ರ ಮನಸ್ಸು ಪರೋಪಕಾರಕ್ಕೆ ಆತುರಿತಾ ಇತ್ತು. ವೈಯಕ್ತಿಕವಾಗಿ ಮಾತ್ರ ನೆರೆ ನಿಲ್ದಿರನೆ ಸಾಮಾಜಿಕವಾಗಿ ಅವುಗಳನ್ನು ಬಳಸ್ಕೊಂಡಿದ್ರು. ಹಾಗಾಗಿ ಅವರು ಇಂದಿಗೂ ತುಂಬ ವಿಶೇಷ ವ್ಯಕ್ತಿತ್ವವನ್ನು ಹೊಂದಿರತಕ್ಕಂಥ ವ್ಯಕ್ತಿಯಾಗಿದ್ದಾರೆ. ಅವರದು ಪ್ರಖರ ಸಾಮಾಜಿಕ ವ್ಯಕ್ತಿತ್ವ ಅಂದರೆ ಸಮಾಜದಲ್ಲಿ ವಿವಿಧ ರೀತಿಯಲ್ಲಿ ಬೆರೆತಿರ್ತಕ್ಕಂಥ ಒಂದು ವ್ಯಕ್ತಿತ್ವ. ದೀನ ದಲಿತರ ಉದ್ಧಾರವೇ ಅವರ ಧರ್ಮದ ಮೊದಲ ತತ್ವ. ಅವರಲ್ಲಿರ್ತಕ್ಕಂಥ ಧರ್ಮದ ಮೊದಲ ತತ್ವ ಅಂದರೆ ದೀನ ದಲಿತರನ್ನ ಉದ್ಧಾರ ಮಾಡೋದು, ಅವರ ಏಳಿಗೆನ ಬಯಸೋದು, ಎಲ್ಲರ ಜೊತೆ ಸಮಾನ ರೀತಿಯಲ್ಲಿ ಬದುಕಬೇಕು ಅಂತಕ್ಕಂಥದ್ದು ಇವರ ಒಂದು ತತ್ವ ಆಗಿರುತ್ತೆ. ಅದೇ ಅವ್ರದ್ದು ವೈಚಾರಿಕತೆಯ ಸತ್ವ ಕೂಡ ಆಗಿರುತ್ತದೆ. ಹಾಗಾಗಿ ಸ್ವಾಮಿ ವಿವೇಕಾನಂದರು ಇಂದಿಗೂ ಸತ್ಯವಾಗಿದ್ದಾರೆ, ಇಂದಿಗೂ ಎಲ್ಲರ ಮನದಲ್ಲಿ ಮನೆ ಮಾಡಿದ್ದಾರೆ. ಸ್ವಾಮಿ ವಿವೇಕಾನಂದರನ್ನ ಯಾವುದೇ ಕಾರಣಕ್ಕೂ ಮರೀಲಿಕ್ಕೆ ಸಾಧ್ಯವಿಲ್ಲ. ಇಂತಹ ಮಹಾನ್ ವ್ಯಕ್ತಿ ಕೇವಲ ತಮ್ಮ 39ನೇ ವಯಸ್ಸಿನಲ್ಲೇ ಇಹಲೋಕನ ತ್ಯಜಿಸ್ತಾರೆ. ಅವರ ಉಪನ್ಯಾಸಗಳು, ತತ್ವಗಳು, ವಿಚಾರಗಳು ಮತ್ತು ಬರಹಗಳು ಕೇವಲ ಭಾರತದ ಯುವಕರನ್ನು ಮಾತ್ರ ಪ್ರೇರೇಪಿಸುವುದಲ್ಲದೆ ಇಡೀ ಜಗತ್ತನ್ನು ಪ್ರೇರೇಪಿಸುತ್ತವೆ. ಹಾಗಾಗಿ ಸ್ವಾಮಿ ವಿವೇಕಾನಂದರ ಜನ್ಮದಿನವಾದ ಜನವರಿ 12 ರಾಷ್ಟ್ರೀಯ ಯುವ ಶಕ್ತಿಯ ದಿನವನ್ನಾಗಿ ಆಚರಿಸಲಾಗುತ್ತದೆ. ಇದಿಷ್ಟು ವಿದ್ಯಾರ್ಥಿಗಳೇ ಸ್ವಾಮಿ ವಿವೇಕಾನಂದರ ಚಿಂತನೆಗಳು. ಹಾಗಾದರೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ತಪ್ಪದೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಬೆಲ್ ಬಟನನ್ನು ಕೂಡ ಪ್ರೆಸ್ ಮಾಡಿ. ಇದರಿಂದ ನಾನು ಅಪ್ಲೋಡ್ ಮಾಡ್ತಕ್ಕಂಥ ಎಲ್ಲ ವಿಡಿಯೋಗಳನ್ನು ಮೊದಲು ನೀವೇ ನೋಡ್ಬೋದು. ಹಾಗೆ ನಿಮ್ಮ ಸ್ನೇಹಿತರಿಗೂ ಹಾಗೂ ಫ್ಯಾಮಿಲಿ ಮೆಂಬರ್ಸ್ಗೂ ವಿಡಿಯೋನ ಶೇರ್ ಮಾಡಿ. ಧನ್ಯವಾದಗಳೊಂದಿಗೆ ಪ್ರಿಯಾಂಕಾ ಜಿ ಬೀರ್ನೂರ್ಕರ್.